ನಮಸ್ಕಾರ ಮಕ್ಕಳೇ. ದ್ವಿತೀಯ PUC ವರ್ಷದ ಕಾವ್ಯಭಾಗದ 3ನೇ ಪದ್ಯವಾದಂತಹ ಪಗೆಯಂ ಬಾಲಕನೆಂಬರೆ ಇದರ ಅಭ್ಯಾಸ ಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಣೋಣ. ಜೊತೆಗೆ ವ್ಯಾಕರಣಾಂಶಗಳನ್ನು ಇಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. ನಿಷ್ಪ್ರಯೋಜಕನಾದ ಮಗ ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ಮುಪ್ಪಿನಲ್ಲಿ ಆಗದವನು ನಿಷ್ಪ್ರಯೋಜಕನಾದ ಮಗ. ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ವೀರನಾದವನು ಶತ್ರುಗಳನ್ನು ಇರಿಯಬಲ್ಲವನಾಗಿರಬೇಕೆಂದು ಸೋಮನಾಥ ಹೇಳಿದ್ದಾನೆ. 3ನೇ ಪ್ರಶ್ನೆ ನೋಡೋದಾದರೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನು ಹೇಳಿದ್ದಾನೆ. ಹಗೆಯನ್ನ ವೈರಿಯನ್ನ ಚಿಕ್ಕದೆಂದು ಬಾಲಕನೆಂದು ಉಪೇಕ್ಷಿಸಬಾರದು ಎಂದು ಸೋಮನು ಹೇಳಿದ್ದಾನೆ. ಯಾರನ್ನ ಯೋಗಿ ಎನ್ನಬಹುದು ಅಂದರೆ ಅರಿಷಡ್ವರ್ಗಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಗೆದ್ದವನನ್ನು ಯೋಗಿ ಅಂತ ಕರಿಬೋದು. ಹಲವು ಹಳ್ಳಗಳು ಸೇರಿ ಏನಾಗುತ್ತೆ? ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತೆ. 2ನೇದು, ಆನಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳಾಗಿರ್ತವ. ಮೊದಲನೇ ಪ್ರಶ್ನೆ, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಬೇಕಾದಷ್ಟು ಧನವಿದ್ದ ಮಾತ್ರಕ್ಕೆ ಹೊಟ್ಟೆ ತುಂಬದು. ಹಸಿವಾದಾಗ ಹೊಟ್ಟೆ ತುಂಬಬೇಕಾದರೆ ಊಟ ಬೇಕೇ ಹೊರತು ಹಣ ಬೇಕಾಗುವುದಿಲ್ಲ. ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಹೊಟ್ಟೆಯ ಹಸಿವು ನೀಗಿಸದ ಹಣದ ಪ್ರಯೋಜನಕ್ಕೆ ಬಾರದು. ಇದೇ ರೀತಿ ಮುಪ್ಪಿನ ಸಮಯದಲ್ಲಿ ಯೋಗಕ್ಷೇಮ ವಿಚಾರಿಸಿ ಪ್ರೀತಿಯಿಂದ ನೋಡಿಕೊಳ್ಳುವನೇ ನಿಜವಾದ ಮಗ ಎಂಬುದಾಗಿ ಸೋಮನಾಥನು ಅಭಿಪ್ರಾಯಪಡ್ತಾನೆ. ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯ ಏನು? ಶುಚಿ ವಿಷಯದಾಗೆ, ಸ್ವಾದದ ವಿಷಯದಾಗೆ ಏನು ಹೇಳ್ತಾನಂತಂದರೆ, ಮೈ ಮೇಲೆ ಅಂಟಿಕೊಂಡ ಕೆಸರನ್ನು ನೀರಿನಿಂದ ಶುಚಿಗೊಳಿಸಬಹುದು ಎಂಬುದಾಗಿ ಸೋಮನಾಥನು ಶುಚಿಯ ಬಗ್ಗೆ ಹೇಳಿದ್ದಾನೆ. ಉದಾಹರಣೆಗೆ, ಸ್ವಾದ ಎಂಬುದು ಅಂದರೆ ರುಚಿ, ಒಂದು ವಸ್ತುವಿನ ಗುಣವನ್ನು ಸೂಚಿಸುತ್ತೆ. ಬೆಲ್ಲದ ಗುಣ ಸಿಹಿಯಾದರೆ ಬೇವಿನ ಗುಣ ಕಹಿ. ಕಹಿಯಾದ ಬೇವನ್ನು ಬೆಲ್ಲದಲ್ಲಿ ಅದ್ದಿದ ಮಾತ್ರಕ್ಕೆ ನಾಲಿಗೆಗೆ ಬೆಲ್ಲದ ಸಿಹಿಯ ಸ್ವಾದ ದೊರೆತರೂ ಗಂಟಲಿಗೆ ಕಹಿಯ ಸ್ವಾದವೇ ದೊರೆಯುವುದು ಎಂಬುದಾಗಿ ಸ್ವಾದದ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾನೆ ಇಲ್ಲಿ ಸೋಮನಾಥನು, ಪುಲಿಗೇರಿ ಸೋಮನಾಥನು. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಕೆಲವನ್ನು ಬಲ್ಲವರಿಂದ ಕಲಿಯಬೇಕು, ಶಾಸ್ತ್ರಗಳನ್ನು ಕೇಳುತ್ತಾ ಕೆಲವನ್ನು ಕಲಿಯಬೇಕು, ಕೆಲವನ್ನು ನಮ್ಮ ಉತ್ತಮ ಜ್ಞಾನದಿಂದ ಕಲಿಯಬೇಕು, ಕೆಲವನ್ನು ಸಜ್ಜನರ ಸಹವಾಸದಲ್ಲಿದ್ದು ಕಲಿಯಬೇಕೆಂದು ಸೋಮನಾಥ ಇಲ್ಲಿ ತಿಳಿಸ್ತಾನೆ. 4ನೇ ಪ್ರಶ್ನೆಯನ್ನು ನೋಡೋದಾದರೆ, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳ್ತಾನೆ. ಕೋಪ ತಾಪಗಳನ್ನು ತೊರೆದು ಪ್ರೀತಿಯಿಂದ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬಲ್ಲವನು ರಾಜನಾಗಲು ಅರ್ಹನು. ಇದೇ ರೀತಿ ಸಮಯಕ್ಕೆ ತಕ್ಕ ಚತುರೋಪಾಯಗಳನ್ನು ಚಮತ್ಕಾರಗಳನ್ನು ಬಲ್ಲವನು ಮಂತ್ರಿಯಾಗಲು ಅರ್ಹನು ಎಂಬುದಾಗಿ ಸೋಮನಾಥ ತಿಳಿಸ್ತಾನೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವಂಥದ್ದು ಈ ಪ್ರಶ್ನೆಯಲ್ಲಿ 4 ಅಂಕಗಳ ಪ್ರಶ್ನೆಗಳು. ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ? ಹಸಿದಾಗ ಉಣ್ಣಲು ಊಟ ಮಾಡಲು ಆಗದಿದ್ದ ಮೇಲೆ ಹಣ ಎಷ್ಟಿದ್ದರೂ ಪ್ರಯೋಜನವಿಲ್ಲ. ಮಗನಿದ್ದು ಮುಪ್ಪಿನಲ್ಲಿ ಯೋಗಕ್ಷೇಮ ವಿಚಾರಿಸಿ ನೋಡಿಕೊಳ್ಳದಿದ್ದರೆ ಅಂಥ ಮಗನಿಂದಲೂ ಪ್ರಯೋಜನವಿಲ್ಲ. ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡದಿದ್ದರೆ ಅಂಥ ಬಂಧುಗಳು ಏಕೆ? ಅಂದರೆ ಅಂಥ ಬಂಧುಗಳಿಂದಲೂ ಏನೂ ಪ್ರಯೋಜನವಿಲ್ಲ. ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಹೊರತು ಅದು ಸಕಾಲಕ್ಕೆ ಪ್ರಯೋಜನವಾಗದಿದ್ದಲ್ಲಿ ಅಂಥ ಹಣವಾಗಲಿ ಮಗನಾಗಲಿ ಬಂಧುಗಳಾಗಲಿ ಶ್ರೇಷ್ಠರಲ್ಲ ಎಂಬುದಾಗಿ ಕವಿ ತಿಳಿಸಿದ್ದಾನೆ. ನೆಕ್ಸ್ಟ್ 2ನೇ ಪ್ರಶ್ನೆ, ವೀರ, ಮಂತ್ರಿ, ರಾಜ ಮತ್ತು ಯೋಗಿಗಳಿಗಿರಬೇಕಾದ ಅರ್ಹತೆಗಳೇನು? ವೀರನಾದವನಿಗೆ ಇರಿಯಬಲ್ಲಂಥ ಅರ್ಹತೆ ಇರಬೇಕು. ಸಮಯಕ್ಕನುಗುಣವಾಗಿ ಚಮತ್ಕಾರಗಳನ್ನು ಜಾಣತನವನ್ನು ತೋರಿಸುವಂಥ ಅರ್ಹತೆ ಮಂತ್ರಿಯಲ್ಲಿರಬೇಕು. ಪ್ರಜೆಗಳನ್ನು ಸದಾ ಮಕ್ಕಳಂತೆ ಪ್ರೀತಿಯಿಂದ ತಾಳ್ಮೆಯಿಂದ ನೋಡಿಕೊಳ್ಳುವ ಅರ್ಹತೆ ಉಳ್ಳವನೇ ನಿಜವಾದ ರಾಜನಾಗಬಲ್ಲನು. ಹಾಗೂ ಅರಿಷಡ್ವರ್ಗಗಳಾದಂತಹ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರಗಳನ್ನು ತ್ಯಜಿಸಿ ಸದ್ಗುಣಿಯಾಗಿ ಜ್ಞಾನಿಯಾಗಿರುವನೇ ನಿಜವಾಗಿ ಯೋಗಿ ಎನಿಸಿಕೊಳ್ಳಲು ಅರ್ಹನಾಗಿರುತ್ತಾನೆ ಎಂಬುದಾಗಿ ಸೋಮನಾಥ ಇಲ್ಲಿ
ತಿಳಿಸ್ತಾನೆ. ಮೂರನೇ ಪ್ರಶ್ನೆಯನ್ನು, ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ? ಚೇಳು ಚಿಕ್ಕದೆಂದು ಹಿಡಿದರೆ ಕಚ್ಚದೆ ಬಿಡದು. ಹಾವಿನಲ್ಲಿ ಮಣಿ ಇದ್ದರೂ ಹಾಲುಣಿಸಿ ಸಾಕಿದರೆ ವಿಷ ಹೆಚ್ಚುವುದೇ ಹೊರತು ಅಮೃತವಲ್ಲ. ಪಕ್ಷಿಗಳ ರಕ್ಷಣೆ ಒಳಿತೆಂದು ಯಾರು ಗೂಬೆಯನ್ನು ಸಾಕಲಾರರು. ಚಿಕ್ಕ ಬಾಲಕ, ಇವನಲ್ಲಿ ಯಾವ ಹಗೆಯೂ ಇಲ್ಲ ಎಂದು ಕೆಲವೊಮ್ಮೆ ಕೈಚೆಲ್ಲಿ ಕುಳಿತುಕೊಳ್ಳುವುದು ಮುಂದೆ ನಾವೇ ಅಪಾಯಕ್ಕೆ ಆಹ್ವಾನವಿತ್ತಂತೆ ಆಗುವುದು. ಆದ್ದರಿಂದ ನಾವು ಯಾವುದೇ ಚಿಕ್ಕ ಸಂಗತಿಯಾದರೂ ಉಪೇಕ್ಷಿಸಬಾರದೆಂದು ಸೋಮನಾಥನು ತಿಳಿಸಿದ್ದಾನೆ. ನಾಲ್ಕನೇ ಪ್ರಶ್ನೆ, ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥನು ಹೇಗೆ ನಿರೂಪಿಸುತ್ತಾನೆ? ಅಂದರೆ ಮೈ ಮೇಲೆ ಕೆಸರು ತಗುಲಿದರೆ ಅದನ್ನು ನೀರಿನಿಂದ ತೊಳೆಯಬಹುದು. ಆದರೆ ಮನಸ್ಸಿಗೆ ಕೆಸರೆಂಬ ದುರ್ಗಣಗಳು ಅಂಟದಂತೆ ಸದ್ಗುಣಿಗಳಾಗಿ ಪರಿಶುದ್ಧವಾದ ಮನಸ್ಸನ್ನು, ನಿರ್ಮಲವಾದ ಚಿತ್ರವನ್ನು ಹೊಂದಿರಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಪಾಪ ಮಾಡಿ ಆ ಪಾಪ ಕಳೆಯಲು ಪವಿತ್ರ ನದಿಯಲ್ಲಿ ಮಿಂದ ಮಾತ್ರಕ್ಕೆ ಮನಸ್ಸಿನ ಪಾಪ ಕಳೆಯುವುದಿಲ್ಲ. ಅದು ಕಾಗೆ ಮಿಂದಂತಾಗುವುದಂದರೆ ಕಾಗೆ ಸ್ನಾನ ಮಾಡೋದಂತಾಗುವುದು ಎಂಬುದಾಗಿ ಕವಿ ಸೋಮೇಶ್ವರನು ಸದಾಕಾಲ ಸದಾಚಾರಿಯಾಗಿದ್ದು ಸದ್ಗುಣಿಯಾಗಿ ನಿರ್ಮಲ ಚಿತ್ತವನ್ನು ಹೊಂದಿರಬೇಕು. ಆಗ ಮಾತ್ರ ನಮ್ಮ ಸೋಮೇಶ್ವರ ನಮ್ಮನ್ನು ಮೆಚ್ಚುವನು ಎಂಬುದಾಗಿ ಇಲ್ಲಿ ತಿಳಿಸ್ತಾನೆ. ಐದನೇ ಪ್ರಶ್ನೆ, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದು ಕವಿ ಹೇಗೆ ವಿವರಿಸಿದ್ದಾನೆ? ಕವಿಯ ಪ್ರಕಾರ ಜ್ಞಾನವನ್ನು ಹೊಂದುವ ಸರಳ ಮಾರ್ಗವೆಂದರೆ ಕೆಲವನ್ನು ಬಲ್ಲವರು ಅಂದರೆ ತಿಳಿದವರಿಂದ ಕೇಳಿ ಅರಿಯಬೇಕು, ಮತ್ತು ಕೆಲವನ್ನು ಶಾಸ್ತ್ರಗಳನ್ನು ಓದಿ ತಿಳಿಯಬೇಕು, ಕೆಲವನ್ನು ಮಾಡುವವರನ್ನು ಅಂದರೆ ಸಂಪ್ರದಾಯ ರೂಢಿಗತವಾಗಿ ಬಂದದ್ದನ್ನು ನೋಡಿ ತಿಳಿಯಬೇಕು, ಮತ್ತು ಕೆಲವನ್ನು ನಮ್ಮ ಜ್ಞಾನದಿಂದ ಅರಿಯಬೇಕು, ಮತ್ತು ಕೆಲವನ್ನು ಸಜ್ಜನರೊಂದಿಗೆ ಬೆರೆತು ಕಲಿಯಬೇಕು. ಆಗ ಮಾತ್ರ ನಾವು ಜ್ಞಾನವನ್ನು ಸಂಪಾದಿಸಬಹುದು ಎಂಬುದಾಗಿ ಇಲ್ಲಿ ಕವಿ ವಿವರಿಸ್ತಾನೆ. ಈ ಪ್ರಶ್ನೆಯಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂದರೆ ಸಂದರ್ಭದ ಪ್ರಶ್ನೆಗಳಾಗಿರ್ತವ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿರ್ತವ. ಮೊದಲನೇದು, ಆಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕ್ಕೆ. ಪುಲಿಗೇರೆ ಸೋಮನಾಥನು ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂಬಾಲಕನೆಂಬೆರೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸಕಾಲಕ್ಕೆ ಒದಗುವ ಸಹಾಯವು ಮಾತ್ರ ಉಪಯುಕ್ತವೆಂಬುದನ್ನು ವಿವರಿಸುತ್ತಾ ಕವಿ ಈ ಮೇಲಿನ ಮಾತನ್ನು ಹೇಳ್ತಾನೆ. ಬಂಧುವಾದವನು ಆಪತ್ತಿನ ಕಾಲದಲ್ಲಿ ಬಂದು ಕಷ್ಟ ಸುಖಗಳನ್ನು ವಿಚಾರಿಸಿ ಕೊಂಡು ನೆರವಿಗೆ ಬರಬೇಕು. ಅದು ಬಿಟ್ಟು ಸುಖವಿರುವಾಗ ಮಾತ್ರ ಬಂದು ಭೇಟಿ ಮಾಡಿ ಸಂತೋಷಿಸುವುದು, ಕಷ್ಟ ಬಂದಾಗ ತಿರುಗಿಯೂ ನೋಡದೆ ಹೊರಗುಳಿಯುವವನು ಬಂಧುವೇ ಅಲ್ಲ. ನಿಜವಾದ ಬಂಧು ಯಾರೆಂದರೆ ಕಷ್ಟದಲ್ಲಿ ಜೊತೆಗಿರುವವನು ಮಾತ್ರ ಎಂಬುದು ಪುಲಿಗೇರೆ ಸೋಮನಾಥನ ಅಭಿಪ್ರಾಯವಾಗಿದೆ. ಎರಡನೇ ಸಂದರ್ಭ, ತೃಣವೇ ಪರ್ವತವಲ್ಲವೇ. ಪುಲಿಗೇರೆ ಸೋಮನಾಥನ ಸೋಮೇಶ್ವರ ಶತಕದಲ್ಲಿನ ಈ ಸುಪ್ರಸಿದ್ಧ ಮಾತನ್ನು ಕವಿಯೇ ಹೇಳಿದ್ದಾನೆ. ಕಷ್ಟ ಕಾಲದಲ್ಲಿ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯ ದೊರೆತರೂ ಅದು ಪರ್ವತದಷ್ಟು ದೊಡ್ಡದೆಂಬುದನ್ನು ಕವಿಯಲ್ಲಿ ವಿವರಿಸಿದ್ದಾನೆ. ಸಹಾಯ ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಪ್ರಮಾಣ ಮುಖ್ಯವಲ್ಲ. ಸಕಾಲಕ್ಕೆ ಒದಗುವ ಸಹಾಯವು ಎಲ್ಲದಕ್ಕಿಂತಲೂ ದೊಡ್ಡದು, ಅದಕ್ಕೆ ಬೆಲೆ ಕಟ್ಟಲಾಗದು. ಚಿಕ್ಕ ಮಟ್ಟ ಸಹಾಯಗಳು ನಮಗೆ ಭರವಸೆಯನ್ನೇ ತುಂಬುತ್ತವೆ. ಆದ್ದರಿಂದ ಕವಿಯು ಕಷ್ಟ ಕಾಲದಲ್ಲಿ ಒದಗಿ ಬಂದ ಹುಲ್ಲು ಕಡ್ಡಿ ಕೂಡ ಪರ್ವತ ಸದೃಶವಾದುದೆಂದಿರುವನು. ನಂತರದ ಸಂದರ್ಭವನ್ನು ನೋಡಿದಾಗ, ಕಡುಪಾಪಂ ಬಲು ಮಿಯಲಾತ್ ಶುಚಿಯೇ. ಸೋಮೇಶ್ವರ ಶತಕದ ಕವಿ ಪುಲಿಗೇರೆ ಸೋಮನಾಥ ಈ ಮೇಲಿನಂತೆ ಪ್ರಶ್ನಿಸಿದ್ದಾನೆ. ಅಂತರಂಗದ ಶುಚಿತ್ವ ಮುಖ್ಯವೇ ಹೊರತು ಬಹಿರಂಗದ ಶುಚಿಯಲ್ಲ ಎಂಬುದನ್ನು ವಿವರಿಸುವಾಗ ಆತ ಈ ಮೇಲಿನಂತೆ ಪ್ರಶ್ನಿಸುವನು. ಕೆಲವರು ಸದಾ ಪಾಪ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದು ಮೇಲಿಂದ ಮೇಲೆ ತೀರ್ಥಯಾತ್ರೆಗೆ ತೆರಳಿ ಪವಿತ್ರ ತೀರ್ಥಗಳಲ್ಲಿ ಮಿಂದು ಪುಣ್ಯವಂತರಾದೆಂಬ ಭ್ರಮೆಯಲ್ಲಿರುತ್ತಾರೆ. ತೀರ್ಥ ಸ್ನಾನ ಮಾಡಿದಾಕ್ಷಣ ಅವರ ಪಾಪ ದೂರಾಗಿ ಪುಣ್ಯ ಲಭಿಸುವುದೇ. ತೀರ್ಥ ಸ್ನಾನ ಮಾಡಿ ಶುಚಿಗೊಳ್ಳುವುದಕ್ಕಿಂತ ಪಾಪ ಕೆಲಸಗಳನ್ನು ಮಾಡದೆ ಅಂತರಂಗವನ್ನು ಶುಚಿಯಾಗಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯವೆಂದು ಕವಿ ಇಲ್ಲಿ ವಿವರಿಸುವುದನ್ನು ಮನಗಾಣಬೇಕು. ನಂತರದ ಸಂದರ್ಭವನ್ನು ಕಾಣೋದಾದರೆ, ಪಗೆಯಂಬಾಲಕನೆಂಬರೆ. ಈ ಮೇಲಿನ ವಾಕ್ಯವನ್ನು ಪುಲಿಗೇರೆ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ.
ಇದೇ ಈ ಕಾವ್ಯ ಭಾಗದ ಶೀರ್ಷಿಕೆಯೂ ಆಗಿರೋದನ್ನು ನಾವು ಗಮನಿಸಬಹುದು. ಶತ್ರುವನ್ನು ಬಾಲಕನೆಂದು ಕಡೆಗಣಿಸಬಾರದು. ಇನ್ನು ಚಿಕ್ಕ ಬಾಲಕ ತಾನೇ, ಆತ ನಮಗೇನು ಮಾಡಿಯಾನು ಎಂದು ಉದಾಸೀನ ಮಾಡಿದರೆ ಅಪಾಯವನ್ನು ಮೈಮೇಲೆ ಎಳೆದುಕೊಂಡಂತೆ. ಚಿಕ್ಕವನಿರಲಿ ದೊಡ್ಡವನಿರಲಿ ಶತ್ರುವೇ. ಅವರ ಬಗ್ಗೆ ನಿರ್ಲಕ್ಷ್ಯ ತಾಳದೆ ಎಚ್ಚರದಿಂದಿರುವುದು ಅಗತ್ಯವೆಂದು ಕವಿ ನೀತಿ ಬೋಧೆ ಮಾಡಿರ್ತಾನೆ. ಇಲ್ಲಿ 5ನೆಯ ಸಂದರ್ಭವನ್ನು ನೋಡೋದಾದರೆ, ಚೇಡ್ ಚಿಕ್ಕದೆಂದಳ್ಳರಿಯಂ ತೆಗೆಯಲ್ ಕಚ್ಚದೆ ಪುಲಿಗೇರೆ ಸೋಮನಾಥನ ಸೋಮೇಶ್ವರ ಶತಕದಿಂದಾಯ್ದ ಪಗೆಯಂಬಾಲಕನೆಂಬರೆ ಎಂಬ ಕಾವ್ಯ ಭಾಗದಲ್ಲಿ ಕವಿಯು ಮೇಲಿನ ವಾಕ್ಯವನ್ನು ಹೇಳಿದ್ದಾನೆ. ದುಷ್ಟತನ ಚಿಕ್ಕದಾಗಿದ್ದರೂ ಅದರಿಂದ ಅಪಾಯವೇ, ಅದನ್ನು ನಿರ್ಲಕ್ಷಿಸುವಂತಿಲ್ಲ. ಶತ್ರುವನ್ನು ಬಾಲಕನೆಂದು ಅಲಕ್ಷ್ಯ ಮಾಡಿದರೆ ಅಪಾಯಕ್ಕೀಡಾಗಬಹುದು. ಚೇಡು ಚಿಕ್ಕದೆಂದು ಪ್ರೀತಿಯಿಂದ ಕೈಯಲ್ಲಿ ಹಿಡಿದುಕೊಂಡ್ರೆ ಅದು ಕುಟುಕದೇ ಬಿಡದು. ಆದ್ದರಿಂದ ಚಿಕ್ಕದಿರಲಿ ದೊಡ್ಡದಿರಲಿ ಅಪಾಯ ತರುವ ಸಂಗತಿಗಳಿಂದ ದೂರವಿದ್ದು ಆ ಬಗ್ಗೆ ಎಚ್ಚರಿಕೆಯಿಂದಿರಬೇಕೆಂದು ಸೋಮನಾಥನು ಇಲ್ಲಿ ನೀತಿ ಬೋಧನೆಯನ್ನು ಮಾಡ್ತಾನೆ. ಕೆಲವಂಬಲ್ಲವರಿಂದ ಕಲಿತು ಅನ್ನುವಂಥ ಒಂದು ಸಂದರ್ಭವನ್ನು ನೋಡಿದಾಗ, ಪುಲಿಗೆರೆ ಸೋಮನಾಥನು ರಚಿಸಿರುವ ಶತಕದ ಪದ್ಯವೊಂದರ ಆರಂಭದ ಮಾತುಗಳು, ಮನುಷ್ಯ ತಿಳುವಳಿಕೆಯ ಮೂಲಕ ಸರ್ವಜ್ಞತೆಯನ್ನು ಹೊಂದಬೇಕು. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಹಲವು ಮೂಲಗಳಿಂದ ವಿಚಾರವನ್ನು ತಿಳಿದುಕೊಳ್ಳಬೇಕೆಂದು ವಿವರಿಸ್ತಾ ಕವಿಯು ಮೇಲಿನ ವಾಕ್ಯವನ್ನು ಹೇಳಿರುವನು. ನಮಗೆ ತಿಳಿದಿರದ ವಿಚಾರವನ್ನು ವಿಷಯ ತಜ್ಞರಾದ ಪಂಡಿತರಿಂದ ಕೇಳಿ ತಿಳಿದುಕೊಳ್ಳಬೇಕೆಂದು ಕವಿ ಈ ಮೇಲಿನ ವಾಕ್ಯದ ಮೂಲಕ ಸೂಚಿಸುತ್ತಾನೆ. ಕೊನೆಯದಾದಂಥ ಸಂದರ್ಭವನ್ನು ನೋಡೋದಾದರೆ, ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ. ಮೇಲಿನ ವಾಕ್ಯವನ್ನು ಪುಲಿಗೇರೆ ಸೋಮನಾಥನ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂಬಾಲಕನೆಂಬೆರೆ ಎಂಬ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೆಟ್ಟದನ್ನು ಒಳ್ಳೆಯದರ ಜೊತೆಗಿಟ್ಟ ಮಾತ್ರಕ್ಕೆ ಅದ ಕೆಟ್ಟ ಗುಣ ದೂರವಾಗದು ದಿಲ್ಲವೆಂಬುದು ಕವಿ ವಿವರಿಸುವಾಗ ಕವಿ ಮೇಲಿನ ಮಾತನ್ನು ಹೇಳ್ತಾನೆ. ಪಾಪ ಕಾರ್ಯಗಳಲ್ಲಿ ತೊಡಗಿದವನು ಪಂಚತೀರ್ಥಗಳಲ್ಲಿ ಮಿಂದ ಮಾತ್ರಕ್ಕೆ ಶುಚಿ ಎನಿಸುವುದಿಲ್ಲ. ಬೇವನ್ನು ಬೆಲ್ಲದ ಪಾನಕದೊಳಿಟ್ಟ ಮಾತ್ರಕ್ಕೆ ಅದರ ಕಹಿ ಗುಣ ದೂರಾಗಿ ಸಿಹಿಯಾಗುವುದೇ. ಆದ್ದರಿಂದ ಮನಸ್ಸಿನ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಮಡಿ. ಇತರರ ಮಡಿಯ ಆಚರಣೆಗಳೆಲ್ಲ ಅರ್ಥಹೀನವೆಂಬುದು ಕವಿಯಲ್ಲಿ ವಿವರಿಸ್ತಾನೆ. ಇಲ್ಲೇನಪ್ಪ ಅಂದರೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಭಾಷಾಭ್ಯಾಸದ ಚಟುವಟಿಕೆಯನ್ನು ನೋಡೋದಾದರೆ, ಹಕಾರವು ಆಗುವುದಕ್ಕೆ ಉದಾಹರಣೆಗಳು ಹಲವು, ಪಳ್ಳ, ಹಳ್ಳ, ಪಾಲು ಮೊದಲಾದ ಪ್ರಯೋಗಗಳಿರುವುದನ್ನು ಗಮನಿಸಿ ಹಾಲು, ಸೊಣೆ, ಹೊಣೆ ಅಂತ ನಾವು ಬಳಸ್ತೀವಿ. ತತ್ಸಮ ತದ್ಭಗಳನ್ನು ಬರೆಯಿರಿ. ಯೋಗಿ, ಜೋಗಿ, ಗೂಬೆ, ಗೂಗೆ, ವೀರ, ಬೀರ, ಧರ, ಧರೆ. ಈ ತತ್ಸಮ ತದ್ಭಗಳು ಬಹಳಷ್ಟು ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಿಂದ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇವನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗ್ತದೆ. ನಾನಾರ್ಥಗಳನ್ನು ಬರೆಯಿರಿ. ನರ ಅಂದರೆ ಮನುಷ್ಯ, ದೇಹದ ನರ, ಸಂಜ್ಞಾವಾಹಕ ಮನುಷ್ಯ. ತೊರೆ, ತೊರೆ, ತ್ಯಜಿಸಿ, ಹೊಳೆ ಅನ್ನುವಂಥ ಪದದ ಅರ್ಥ ಆಗ್ತದೆ. 3ನೇದು ಅರಿ ಅಂದರೆ ತಿಳಿದುಕೊಳ್ಳುವುದು, ಶತ್ರು ವೈರಿನೂ ಆಗ್ತದೆ ಅದರ ಅರ್ಥ. ಮಡಿ ಸಾಯುವುದು, ಸ್ವಚ್ಛತೆಯೂ ಕೂಡ ಆಗ್ತದೆ. ತೆರಿಗೆ ಅಂದರೆ ದಂಡ ರೀತಿಯೂ ಕೂಡ ಆಗ್ತದೆ. ಇವುಗಳನ್ನು ಗುಣವಾಚಕಗಳನ್ನು ಗುರುತಿಸಿ. ಗುಣ ಅಂದರೆ ಸೂಚಿಸ್ಬೇಕು. ಗೂಗೆ ಮರಿ, ಒಂದು ಗೂಗೆ ಮರಿ ಅದ, ಅದ್ರ ಗುಣ ಏನದ ರೀ? ಗೂಗೆ ಎನ್ನುವಂಥದ್ದು ಒಂದು ಪ್ರಾಣಿ ಅದ, ಮರಿ ಎನ್ನುವಂಥದ್ದು ಅದ್ರ ಗುಣ ಅದ, ಅದಕ್ಕೆ ಮರಿ ಎನ್ನುವಂಥ ಗುಣವಾಚಕ. ಹೆಮ್ಮರ ಅಂದರೆ ಹಿರಿದಾದ ಅಧಿಕ ಮರ. ಇಲ್ಲಿ ಹಿರಿದು ಅಂದರೆ ದೊಡ್ಡದು, ಅದಕ್ಕೆ ಇದ್ರ ಗುಣ ಎಂಥದ್ದು? ಮರದ ಗುಣ ಎಂಥದ್ದು? ಹಿರಿದು, ಅದಕ್ಕಾಗಿ ಇದ್ರ ಗುಣ ಹಿರಿದಾದದ್ದು. ಕಡಪಾಪ ಅಂದರೆ ಕಡು, ಕಡು ಅಂದರೆ ಕಹಿ. ಕಡು ಅನ್ನುವಂಥದ್ದು ಇಲ್ಲಿ ಗುಣ ಸೂಚಿಸ್ಕೊಳ್ತದೆ. ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡ ಮತ್ತು ನಡಗನ್ನಡದಲ್ಲಿ ಸಾಮಾನ್ಯವಾಗಿ ಬಳಕೆ ಆಗುವಂಥ ವಿಭಕ್ತಿ ಪ್ರತ್ಯಯಗಳು ಮ, ಅಂ, ಇಂ, ಕೆ, ಅತ್, ಅ, ಒಳ್ ಇವು ಮೊದಲಾದವುಗಳು. ಕೆಲವಂ ಶಾಸ್ತ್ರಗಳಂ ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯದರಿ. ಸುಜ್ಞಾನದಿಂ ಇಂ ತೃತೀಯ ವಿಭಕ್ತಿ ಪ್ರತ್ಯಯದರಿ. ಧರೆಯೋಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯದರಿ. ಸಮುಚ್ಚ ಪದಗಳು ಅಂದರೆ ಕೂಡಿಸುವಂಥ ಪದಗಳು. 2 ಪದ ಅಥವಾ ವಾಕ್ಯಗಳ ಜೋಡಿಸುವ ಪದಗಳನ್ನು ಸಮುಚ್ಚ ಪದಗಳಂತ ಕರಿತೀವಿ. ನುಡಿದಂ ಅಧಿಕುಂ ನುಡಿದುಂ ಇದು ಕೂಡಿಸುವಂಥ ಪದ. ಹೊಸಗನ್ನಡದಲ್ಲಿ ಊ ಪದ ಬಳಸಿಕೊಂಡು ಸಮುಚ್ಚದ ಪದಗಳನ್ನು ಮಾಡುವವರು ಮತ್ತು ಈ ಮತ್ತು ಎಂಬ ಪದಗಳನ್ನು ಸಮುಚ್ಚ ಪದಗಳಾಗಿ ಬಳಸುವುದಂಥದ್ದು. ನಾನು, ನೀನು, ಮಲ್ಲಿಗೆ ಹಾಗೂ ಸಂಪಿಗೆ, ಸಿಹಿ ಮತ್ತು ಕಹಿ, ಕಲೆ ಮತ್ತು ವಿಜ್ಞಾನ ಮತ್ತು ಇವೆಲ್ಲವೂ ಕೂಡ ಏನಾಗ್ತದಪ್ಪ ಅಂತಂದರೆ ಸಮುಚ್ಚ ಪದಗಳಾಗ್ತವ. ನಡುಗನ್ನಡ ರೂಪಗಳು ಈ ಪದ್ಯದಲ್ಲಿ ಸಮುದ್ರವೈ, ಚಿತ್ತವೈ, ಬಳ್ಕೊಡೆ, ಉಳ್ಕೊಡೆ ಅನ್ನುವಂಥದ್ದು ಇವೆಲ್ಲವೂ ಬರ್ತಾವಂತ ಹೇಳ್ಬೋದು. ಈ ರೀತಿಯಾಗಿ ನಾವೇನು ನೋಡ್ತೀವಿ,
ಪಗೆಯಂ ಬಾಲಕನೆಂಬರೆ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಜೊತೆಗೆ ವ್ಯಾಕರಣ ವಿಷಯಗಳನ್ನು ನಾವು ಇಲ್ಲಿ ತಿಳಿದುಕೊಂಡಿವಿ. ಮಕ್ಕಳೇ, ಒಂದು ವೇಳೆ ಇಷ್ಟವಾಯ್ತಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.